ದೇರಳಕಟ್ಟೆಯ ಎನಪೋಯ ಪರಿಗಣಿತ ವಿಶ್ವವಿದ್ಯಾನಿಲಯದ ಫಾರೆನ್ಸಿಕ್ ಮೆಡಿಸಿನ್ ಮತ್ತು ಟ್ಯಾಕ್ಸಿಕಾಲಜಿ ವಿಭಾಗದ ವಿಧಿವಿಜ್ಞಾನ ಮಾನವಶಾಸ್ತ್ರ ಘಟಕದ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಸಿಬ್ಬಂದಿಗೆ ಆಯೋಜಿಸಲಾದ ಒಂದು ದಿನದ ರಿಫ್ರೆಶರ್ ಪ್ರೋಗ್ರಾಂ ಹಾಗೂ ಫಾರೆನ್ಸಿಕ್ ತನಿಖೆ ಕುರಿತು ತರಬೇತಿ ಕಾರ್ಯಾಗಾರ ದೇರಳಕಟ್ಟೆಯ ಎನಪೋಯ ಕಾಲೇಜಿನ ಹಾಲ್ನಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಭಗವಾನ್ ಸೋನಾವಣೆ ಐಪಿಎಸ್ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಅಪರಾಧ ಪ್ರಕರಣದ ಸಂದರ್ಭ ಫಾರೆನ್ಸಿಕ್ ವಿಭಾಗದ ಪರಿಣಿತರನ್ನ ಕರೆಸಿ ದಾಖಲೆಗಳನ್ನು ಸೂಕ್ಷ್ಮವಾಗಿ ಸಂಗ್ರಹಿಸಿ ಪೊಲೀಸ್ ಸಿಬ್ಬಂದಿ ಮುಂದುವರಿಯುವುದು ಉತ್ತಮ. ಅತ್ಯಾಚಾರ ಪ್ರಕರಣವೊಂದರಲ್ಲಿ ಪೊಲೀಸ್ ಸಿಬ್ಬಂದಿಯ ಎಡವಟ್ಟಿನಿಂದ ಇಡೀ ಪ್ರಕರಣವೇ ತಿರುಚಿದೆ. ಒಳ ಉಡುಪು ಹೊರಗಿನಿಂದ ತರಿಸುವುದು ಇಡೀ ಪ್ರಕರಣವನ್ನ ಮುಚ್ಚಿದಂತಹ ಉದಾಹರಣೆಗಳಿವೆ. ಈ ನಿಟ್ಟಿನಲ್ಲಿ ಪ್ರಕರಣಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಪರಿಣಿತರ ಸಲಹೆಗಳನ್ನು ಪಡೆದು ಸಾಕ್ಷ್ಯ ಸಂಗ್ರಹವನ್ನ ಮಾಡಬೇಕಿದೆ. ಇಂತಹ ಅರಿವಿಗೆ ಹಾಗೂ ಇಲಾಖಾ ಸಿಬ್ಬಂದಿಯಲ್ಲಿ ಋಣಾತ್ಮಕ ಭಾವನೆಗಳು ಮೂಡಲು ತರಬೇತಿಗಳು ಸಹಕಾರಿ ಎಂದು ಹೇಳಿದ್ರು. ಕ್ರೈಮ್ ಸೀನ್ ಅಲ್ಲಿ ನಾವು ಏನು ಎವಿಡೆನ್ಸ್ ಕೊಡ್ತೀವಿ, ಮೊನ್ನೆ ಸರ್ ಹೇಳ್ತಿರುವಾಗ ಟೆಲ್ಲಿಂಗ್ ಅಬೌಟ್ ಒನ್ ಕೇಸ್, ಅಲ್ಲಿ ಅದೇ ರೀತಿ ಒಂದು ರೇಪ್ ಕೇಸ್ ಇದೆ, ರೇಪ್ ಅಂಡ್ ಮರ್ಡರ್ ಕೇಸ್. ಸೊ ಅದರಲ್ಲಿ ಇನ್ನರ್ ವೇರ್ ಅನ್ನು ನಮ್ಮ PSI ಮನೆಯಿಂದ ತರಿಸ್ಕೊಳ್ತಾನೆ. ಏನ್ ಸೀನ್ ಅಲ್ಲಿ ಇದೆ, ಎವ್ರಿಥಿಂಗ್ ಇಸ್ ದೇರ್, ಎವಿಡೆನ್ಸ್ ಇಸ್ ಅವೈಲೇಬಲ್ ಆನ್ ದ ಸೀನ್. ಅದೇ ಮತ್ತೆ ಡಾಕ್ಟರ್ ಅವರಿಂದ ತರಿಸ್ಕೊಳ್ತಾನೆ. ಸೊ ದಿಸ್ ಒನ್ ಥಿಂಗ್ ಹ್ಯಾಸ್ ಡ್ಯಾಮೇಜ್ ದ ಕೇಸ್ ಇಟ್ ಸೆಲ್ಫ್. ಅದು ಯಾವ್ದು ಕೇಸ್ ಹೇಳಲ್ಲ. ಸೊ that thing has damaged the case itself. So ಕೆಲವೊಮ್ಮೆ intention might be right, but there is a procedure to be followed. So ಯಾವುದೇ ಎವಿಡೆನ್ಸ್ ಆಗಲಿ, ಎವಿಡೆನ್ಸ್ ಲಿಫ್ಟ್ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು, ಏನು ಅಬ್ಸರ್ವ್ ಮಾಡಬೇಕು, ಅಬ್ಸರ್ವೇಷನ್ ಯಾವ ರೀತಿ ನೋಟ್ ಮಾಡಬೇಕು, ಇನ್ಕ್ವೆಸ್ಟ್ ಆಗಲಿ ಅಥವಾ ಅಲ್ಲಿ ಲಿಫ್ಟಿಂಗ್ ಆಫ್ ಎವಿಡೆನ್ಸ್ ಕರೆಕ್ಟ್ ಆಗಿ ನಿಮ್ಮಿಂದ ಆಗಿಲ್ಲ ಅಂದ್ರೆ ಕರೆಕ್ಟ್ ಎವಿಡೆನ್ಸ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಎಕ್ಸ್ಪರ್ಟ್ಸ್ ಕರೆಸಿ ಅದನ್ನು ಲಿಫ್ಟ್ ಮಾಡಿಸೋದು, ಇದೆಲ್ಲ ವಿಷಯಗಳು ಸ್ವಲ್ಪ ಈ ಒಂದು ರಿಫ್ರೆಶರ್ ಕೋರ್ಸ್ ಆದಾಗ ಐ ಥಿಂಕ್ ಇಟ್ ವಿಲ್ ಅಗೇನ್ ಸ್ಟಾರ್ಟ್ ರೆಸೊನೇಟಿಂಗ್. ಆ್ಯಂಡ್ ನಮ್ಮವರಿಗೆ ಅಲ್ಲಿ ಆಕ್ಚುಲ್ ಕೆಲಸ ಮಾಡುವಾಗ ಮತ್ತೊಮ್ಮೆ ಈ ವಿಚಾರದಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತೆ, ಸಹಾಯ ಆಗುತ್ತೆ. FSL ಬೆಂಗಳೂರಿನ ನಿವೃತ್ತ ನಿರ್ದೇಶಕರುಗಳಾದ ವಿಜಿ ನಾಯಕ್, ಡಾಕ್ಟರ್ ಬಿಸಿ ರವೀಂದ್ರ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ರು. ಶೂಟೌಟ್ ಹಾಗೂ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಮುಂದಿಟ್ಟು DNA, ಫಿಂಗರ್ ಪ್ರಿಂಟಿಂಗ್, ಬ್ಯಾಲಿಸ್ಟಿಕ್ಸ್ ಕುರಿತು ಮಾಹಿತಿಯನ್ನ ಸಿಬ್ಬಂದಿಗೆ ನೀಡಲಾಯಿತು. ತರಬೇತಿ ಕಾರ್ಯಾಗಾರದಲ್ಲಿ ಜಿಲ್ಲೆಯ 42 ಮಂದಿ ಪೊಲೀಸ್ ಸಿಬ್ಬಂದಿ ಭಾಗವಹಿಸಿದ್ರು. ಸೆಂಟರ್ ಫಾರ್ ಎಥಿಕ್ಸ್ ನಿರ್ದೇಶಕಿ ವೀಣಾ ವಾಸ್ವಾಣಿ, ಡಾಕ್ಟರ್ ನಾಸೀರ್ ಅಹಮದ್, ಪ್ರೊಫೆಸರ್ ಕಿಶೋರ್ ಕುಮಾರ್ ಪಿ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ದೇರಳಕಟ್ಟೆ.